ದೆಹಲಿ ಕೆಂಪುಕೋಟೆ ಬಳಿ ಕಾರ್ ಸ್ಫೋಟಕ್ಕೆ ಭದ್ರತಾ ವೈಫಲ್ಯವೇ ಕಾರಣ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಸಿಎಂ ಸಿದ್ದರಾಮಯ್ಯ, ಸಚಿವ ಜಮೀರ್ ಅಹಮದ್, ದಾವಣಗೆರೆ ಸಂಸದರು ಇದನ್ನ ಭದ್ರತಾ ವೈಫಲ್ಯ ಅಂತಾರೆ. ಆದರೆ ಸ್ಫೋಟವಾದ ಕೆಲವೇ ಗಂಟೆಗಳಲ್ಲಿ ಸ್ಥಳಕ್ಕೆ ಗೃಹ ಸಚಿವ ಅಮಿತ್ ಶಾ ಹೋಗಿದ್ದಾರೆ. ಉಗ್ರರ ಹೆಡೆಮುರಿ ಕಟ್ಟುವ ಕೆಲಸ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ಸಹ ಸಭೆಗಳನ್ನ ಮಾಡಿದ್ದಾರೆ. ಬಿಹಾರ ಚುನಾವಣೆ ಹಿನ್ನೆಲೆ ಬಾಂಬ್ ಸ್ಫೋಟ ಆಗಿರಬಹುದಾ ಅಂತ ಕೆಲವರು ಹೇಳ್ತಿದ್ದಾರೆ. ಆರ್ಸಿಬಿ ಕಾಲ್ತುಳಿತ, ರೈತರ ಆತ್ಮಹತ್ಯೆಯ ಬಗ್ಗೆ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಕೇಂದ್ರ ಸರ್ಕಾರ, ಗೃಹ ಸಚಿವರು ದಿಟ್ಟ ನಿರ್ಧಾರ ತೆಗೆದುಕೊಂಡು ಉಗ್ರರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಅಂತ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಗುಡುಗಿದ್ದಾರೆ. ಏನು ಮೊನ್ನೆ ದೆಹಲಿ ಕೆಂಪುಕೋಟೆ ಹತ್ರ ಆ ಕಾರ್ನಲ್ಲಿ ಸ್ಫೋಟ ಆಗಿ ಅಮಾಯಕರು ಬಲಿಯಾಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ದಾವಣಗೆರೆ ಲೋಕಸಭಾ ಸದಸ್ಯ ಭದ್ರತಾ ವೈಫಲ್ಯ ಅಂತ ಹೇಳ್ತಾರೆ. ಆಯಿತು, ಕೆಲವೇ ಗಂಟೆಗಳಲ್ಲಿ ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವರು ಸ್ಥಳಕ್ಕೆ ಹೋಗಿದ್ದಾರೆ, ಸಭೆ ಮಾಡಿದ್ದಾರೆ. ಯಾವ ಭಯೋತ್ಪಾದಕರು ಉಗ್ರ ಎಡೆಮುರಿ ಕಟ್ಟತಕ್ಕಂಥ ಕೆಲಸ ಮಾಡಿದ್ದಾರೆ. ಆ ವೈದ್ಯರುಗಳು ಬಂಧಿಸಿದ್ದಾರೆ, ಕಾರ್ಗಳು ಸೀಜ್ ಮಾಡ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಕಾಲಕ್ಕೆ ಮಾಹಿತಿ ಕೊಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಇದರಲ್ಲಿ ಭಾಳ ಯಾರು ಇದರಲ್ಲಿ ಭಾಗಿಯಾದವರು ಎಡೆಮುರಿ ಕಟ್ಟಿವಿ ಅಂತ ಹೇಳಿದರೆ, ಆದರೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಬಾಂಬ್ ಸ್ಫೋಟ ಆಗಿರ್ಬೋದಾ? ಏನು ರೀ ಮಾನ್ಯ ಮುಖ್ಯಮಂತ್ರಿಗಳು, ನೀವು ಈ ರೀತಿ ಮಾತಾಡ್ತೀರಂದರೆ ಭದ್ರತೆ ವೈಫಲ್ಯ ಆಯಿತು. ಆ ಜೈಲಿನಲ್ಲಿ ಕೈದಿಗಳು, ಟೆರರಿಸ್ಟ್ಗಳು ಇನ್ಯಾರು ಅದಾರೆ, ಅವರೆಲ್ಲ ಮೊಬೈಲು ಮೋಜಿ ಮಸ್ತಿ ಮಾಡ್ತಾರಲ್ಲ, ಇದು ನಿಮ್ಮ ವೈಫಲ್ಯ ತಾನೆ? ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಾಲಿನ್ಯದ ಗುಣಮಟ್ಟ ದಿನದಿಂದ ದಿನಕ್ಕೆ ಹದಗೆಡ್ತಾನೇ ಇದೆ. ದರಿಯಾಗಂಜ್ ಪ್ರದೇಶದ ಸುತ್ತಮುತ್ತಲೂ ಕಳಪೆ ವಾಯುಗುಣ ಮಟ್ಟದ ಸೂಚ್ಯಂಕ ದಾಖಲಾಗಿದ್ದು, ಈ ಪ್ರದೇಶದಲ್ಲಿ ವಾಯುಗುಣ ಮಟ್ಟ ಸೂಚ್ಯಂಕ 455ರಷ್ಟು ದಾಖಲಾಗಿದೆ. ಲಾಲ್ಬಾಗ್ ಟನಲ್ ಪ್ರಾಜೆಕ್ಟ್ಗೆ ಸಂಸದ ಪಿಸಿ ಮೋಹನ್ ವಿರೋಧ ವ್ಯಕ್ತಪಡಿಸಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಟನಲ್ ಪ್ರಾಜೆಕ್ಟ್ ಮಾಡಲು ಸರ್ಕಾರ ನಿರ್ಣಯ ಮಾಡಿದೆ. ಡಿಕೆ ಶಿವಕುಮಾರ್ ಬಹಳ ಕಾತರದಿಂದ ಇದ್ದಾರೆ. ಆದರೆ ನಾನು 2 ವರ್ಷದ ಹಿಂದೆ ಇದನ್ನ ವಿರೋಧ ಮಾಡಿದ್ದೇನೆ. ಡಿಪಿಆರ್ ಮಾಡೋಕೆ ಕನಿಷ್ಠ 1.5 ವರ್ಷ ಬೇಕಾಗುತ್ತೆ ಅಂತ ಪಿಸಿ ಮೋಹನ್ ಕಿಡಿಕಾರಿದ್ದಾರೆ. 18 ಕಿಲೋಮೀಟರ್ ಟನಲ್ ರಸ್ತೆ ಮಾಡ್ತಿದ್ದಾರೆ. ಇನ್ಲೆಟ್, ಔಟ್ಲೆಟ್ ಸೇರಿದರೆ 15 ಕಿಲೋಮೀಟರ್, ಒಟ್ಟಾರೆ 33 ಕಿಲೋಮೀಟರ್ ರಸ್ತೆ ಮಾಡ್ತಿದ್ದಾರೆ. 130 ಅಡಿ ಸುರಂಗಕ್ಕೆ ಹೋಗುತ್ತೆ. ಸಿಲ್ಕ್ ಬೋರ್ಡ್ನಿಂದ ಸೆಂಟ್ ಜಾನ್ಸ್ ಬಳಿ ಎಕ್ಸಿಟ್ ಆಗುತ್ತೆ. ಇದಕ್ಕೆ ಯಾವುದೇ ಎಕ್ಸ್ಪರ್ಟ್ಗಳ ಜೊತೆ ಚರ್ಚೆ ಮಾಡಿಲ್ಲ. ಮೇಕ್ರಿ ಸರ್ಕಲ್, ರೇಸ್ ಕೋರ್ಸ್, ಲಾಲ್ಬಾಗ್ ಹಾಗೂ ಸೆಂಟ್ ಜಾನ್ಸ್ ಹತ್ರ ಎಕ್ಸಿಟ್ ಕೊಡ್ತಾ ಇದ್ದಾರೆ. ಯಾಕೆ ಇಲ್ಲೇ ಎಕ್ಸಿಟ್ ಎಂಟ್ರಿ ನೀಡಿದ್ದಾರೆ ಅನ್ನೋದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇಲ್ಲ. ಜಾಗ ಖಾಲಿ ಇದೆ, ಅದಕ್ಕಾಗಿ ಇಲ್ಲೇ ಎಕ್ಸಿಟ್ ಎಂಟ್ರಿ ನೀಡಿದ್ದಾರೆ ಅಂತ ಕಿಡಿಕಾರಿದರು. ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಬಹಳ ಕಾತರದಿಂದ ಇದ್ದಾರೆ ಈ ಒಂದು ಪ್ರಾಜೆಕ್ಟ್ನ ಬೆಂಗಳೂರಿಗೆ ತರಬೇಕು ಅಂತ ಹೇಳಿ. ನಾನು ಜುಲೈ 30ನೇ ತಾರೀಕು 2024 ಇದರ ಒಂದು ಸಾಧಕ ಬಾಧಕಗಳು, ಇದರ ಒಂದು ಏನು DPR ಅಲ್ಲಿ ಏನು ನ್ಯೂನ್ಯತೆಗಳಿದ್ದಾವೆ ಇವೆಲ್ಲವನ್ನು ಕೂಡ ನಾನು ಸರ್ಕಾರದ ಗಮನಕ್ಕೆ 1.25 ವರ್ಷದ ಹಿಂದೆನೇ ನಾನು ತಂದಿದ್ದೀನಿ. ಟನಲ್ ಇದೆ ಈ ಪ್ರಾಜೆಕ್ಟ್ಗೆ. DPR ಮಾಡಲಿಕ್ಕೆ ಕನಿಷ್ಠ ಪಕ್ಷ 1.5 ವರ್ಷದಿಂದ 2 ವರ್ಷ ಬೇಕಾಗುತ್ತೆ. ಇದು ಯಾವುದೇ ಒಂದು ಇಲ್ಲಿಗೆ ಏನಕ್ಕೆ, ಯಾಕೆ ಇದೇ ರೂಟಲ್ಲಿ ಹೋಗಬೇಕು, ಯಾಕೆ ಈ ಥರದನ್ನು ಯಾವುದೇ ಒಂದು ಗಮನದಲ್ಲಿ ಇಟ್ಕೊಳ್ಳಲಿಲ್ಲ. ಯಾವುದೇ ಒಂದು ಟೆಕ್ನಿಕಲ್ ಒಂದು ಎಕ್ಸ್ಪರ್ಟ್ ಜೊತೆ ಕೂತಿ ಏನು ಮಾಡಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.